Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 22ನೆಯ ಭಾನುವಾರದಲ್ಲಿದ್ದೇವೆ. ಕ್ವಾ ವಾದಿಸ್ ಡೋಮಿನೆ ಎಂಬ ಪ್ರಸಿದ್ಧ ಲ್ಯಾಟಿನ್ ಮಾತಿನ ಅರ್ಥ ಪ್ರಭುವೇ ನೀವೆಲ್ಲಿಗೆ ಹೋಗುತ್ತಿದ್ದೀರಿ ಎಂಬುದು. ಪಾಲಿಷ್ ಲೇಖಕ ಹೆನ್ರಿ ಸಿಯಂಕೆವಿಚ್ ಅವರು 1895ರಿಂದ 1896 ಅವಧಿಯಲ್ಲಿ ಬರೆದ ಕ್ವಾ ವಾದಿಸ್ ಕಾದಂಬರಿಯಲ್ಲಿ ಈ ಕಥೆಯನ್ನ ವಿವರಿಸ್ತಾರೆ. ಆ ಸಮಯದಲ್ಲಿ ರೋಮನ್ ಚಕ್ರವರ್ತಿ ನೀರೋ ಕ್ರೈಸ್ತರನ್ನ ಹಿಂಸಿಸುತ್ತಿದ್ದನು. ರೋಮಿನ ಕ್ರೈಸ್ತರು ಸಂತ ಪೇತ್ರನಿಗೆ, ನೀವು ಇಲ್ಲಿಂದ ಹೊರಟು ಹೋಗಿ, ನೀವು ನಮಗೆ ಬಹಳ ಅಮೂಲ್ಯರು, ಬೇರೆ ಸ್ಥಳಕ್ಕೆ ಹೋಗಿ ಸುರಕ್ಷಿತವಾಗಿರಿ ಮತ್ತು ಅಲ್ಲಿ ಸುವಾರ್ತೆಯನ್ನ ಸಾರಿರಿ ಎಂದು ಹೇಳಿದರು. ಪೇತ್ರನು ಅವರ ಮಾತನ್ನು ಕೇಳಿ ರೋಮಿನಿಂದ ತಪ್ಪಿಸಿಕೊಳ್ಳಲು ಹೊರಟನು. ಅವರು ಸಾಧ್ಯವಾದಷ್ಟು ವೇಗವಾಗಿ ನಗರದಿಂದ ದೂರ ಹೋಗುತ್ತಿದ್ದರು. ಆದರೆ ರೋಮಿನಿಂದ ಹೊರಗೆ ಹೋಗುತ್ತಿರುವಾಗ ಅವರಿಗೆ ದಾರಿಯಲ್ಲಿ ಯೇಸು ಕ್ರಿಸ್ತರು ಎದುರಾದರು. ಪೇತ್ರನು ಯೇಸುವನ್ನು ನೋಡಿ ಲ್ಯಾಟಿನ್ನಲ್ಲಿ ಕೇಳಿದನು, ಕ್ವಾ ವಾದಿಸ್ ಡೋಮಿನೆ, ಪ್ರಭುವೇ ನೀವೆಲ್ಲಿಗೆ ಹೋಗುತ್ತಿದ್ದೀರಿ? ಯೇಸು ಉತ್ತರಿಸಿದರು, ನನ್ನ ಜನರನ್ನು ಬಿಟ್ಟು ನೀನು ಹೊರಟು ಹೋಗುತ್ತಿರುವಾಗ ನಾನು ಮತ್ತೆ ರೋಮಿಗೆ ಹೋಗುತ್ತಿದ್ದೇನೆ, ಅಲ್ಲಿ ನನ್ನ ಜನರಿಗಾಗಿ ಮತ್ತೊಮ್ಮೆ ಶಿಲುಬೆಗೆ ಏರಲು. ಈ ಮಾತನ್ನು ಕೇಳಿದಾಗ ಪೇತ್ರನ ಹೃದಯ ಕಲುಕಿತು. ಅವನು ತನ್ನ ತಪ್ಪನ್ನು ಅರಿತುಕೊಂಡನು. ತಕ್ಷಣವೇ ಅವನು ರೋಮಿಗೆ ಹಿಂದಿರುಗಿದನು. ಪರಂಪರೆಯ ಪ್ರಕಾರ ನಂತರ ಅವನು ಯೇಸುವಿಗಾಗಿ ತನ್ನ ಜೀವವನ್ನೇ ಅರ್ಪಿಸಿದನು ಮತ್ತು ತನ್ನ ಪ್ರಭುವಿನಂತೆ ಸಾಯಲು ತಾನು ಯೋಗ್ಯನಲ್ಲ ಎಂದು ಭಾವಿಸಿ ತಲೆ ಕೆಳಗಾಗಿ ಶಿಲುಬೆಗೇರಿಸಲ್ಪಟ್ಟರು. ಪ್ರಿಯ ಸಹೋದರ ಸಹೋದರಿಯರೇ, ಪೇತ್ರನು ತಾನು ಮಾಡಿದ ತಪ್ಪನ್ನು ಅರಿತು ಯಾತನೆಯನ್ನು ಅನುಭವಿಸಿ ಕ್ರಿಸ್ತನಿಗೆ ಸಾಕ್ಷಿಯಾದರು. ಅದರಂತೆ ಶಿಲುಬೆ ಹೊತ್ತಿ ಕ್ರಿಸ್ತನಿಗೆ ಸಾಕ್ಷಿಯಾಗಲು ಇಂದಿನ ವಾಚನಗಳು ನಮಗೆ ಕರೆ ನೀಡುತ್ತಿದೆ. ಆದ್ಮೇಲೆ ಇಂದಿನ ಮೊದಲನೇ ವಾಚನದಲ್ಲಿ ನಾವು ಪ್ರವಾದಿ ಯೆರೆಮೀಯನ ನೋವನ್ನ ನೋಡುತ್ತೇವೆ. ದೇವರು ಯೆರೆಮೀಯನನ್ನು ತನ್ನ ಪ್ರವಾದಿಯಾಗಿ ಕರೆದರು. ಆದರೆ ದೇವರ ವಾಕ್ಯವನ್ನು ಸಾರುವುದು ಆತನಿಗೆ ಸುಲಭವಾಗಿರಲಿಲ್ಲ. ಆತನು ಜನರಿಗೆ ದೇವರ ಸತ್ಯವನ್ನು ಹೇಳಿದಾಗ ಜನರು ಅವನನ್ನು ವಿರೋಧಿಸಿದರು. ಅವನಿಗೆ ಅಪಮಾನ ಮತ್ತು ಕಷ್ಟಗಳು ಬಂದವು. ಆದ್ದರಿಂದ ಯೆರೆಮೀಯನ ಹೃದಯದಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ, ನಾನು ಏಕೆ ಇಷ್ಟು ಕಷ್ಟಪಡಬೇಕು? ಆದರೆ ಕೊನೆಯಲ್ಲಿ ಅವನು ಒಂದು ಅದ್ಭುತವಾದ ಸತ್ಯವನ್ನು ಹೇಳ್ತಾನೆ. ದೇವರ ವಾಕ್ಯವು ಅವನ ಹೃದಯದಲ್ಲಿ ಬೆಂಕಿಯಂತೆ ಉರಿಯುತ್ತಿದೆ. ಅದನ್ನು ಅವನು ತನ್ನೊಳಗೆ ಬಂಧಿಸಿಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದು ನಿಜವಾದ ದೇವರ ಕರೆಯ ಅನುಭವ. ನಮಗೂ ಕೆಲವೊಮ್ಮೆ ದೇವರಿಗಾಗಿ ಒಳ್ಳೆಯದನ್ನು ಮಾಡಲು ಕಷ್ಟವಾಗಬಹುದು, ಪ್ರಾರ್ಥನೆ ಮಾಡಲು ಮನಸ್ಸಾಗದೇ ಇರಬಹುದು, ಕ್ಷಮಿಸಲು ಕಷ್ಟವಾಗಬಹುದು, ಸತ್ಯದ ಪರ ನಿಲ್ಲಲು ಭಯವಾಗಬಹುದು. ಆದರೆ ದೇವರ ಪ್ರೀತಿ ನಮ್ಮೊಳಗೆ ನಿಜವಾಗಿ ಇದ್ದರೆ ನಾವು ಸುಲಭವಾಗಿ ದೇವರನ್ನು ಬಿಟ್ಟು ಬಿಡಲು ಸಾಧ್ಯವಿಲ್ಲ. ಆದ್ಮೇಲೆ ಇಂದಿನ ಶುಭ ಸಂದೇಶದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ತಾನು ಜೆರುಸಲೇಮಿಗೆ ಹೋಗಬೇಕು, ಅಲ್ಲಿ ಬಹಳ ಕಷ್ಟಗಳನ್ನ ಅನುಭವಿಸಬೇಕು, ಕೊಲ್ಲಲ್ಪಡಬೇಕು ಮತ್ತು 3ನೇ ದಿನ ಪುನರುತ್ಥಾನಗೊಳ್ಳಬೇಕು ಎಂದು ಸ್ಪಷ್ಟವಾಗಿ ಹೇಳುತ್ತಾರೆ. ಆದರೆ ಪೇತ್ರನಿಗೆ ಇದು ಇಷ್ಟವಾಗಲಿಲ್ಲ. ಅವನು ಯೇಸುವನ್ನು ಬದಿಗೆ ಕರೆದುಕೊಂಡು ಹೋಗಿ, ಪ್ರಭುವೇ ನಿಮಗೆ ಹಾಗೆ ಆಗದಿರಲಿ, ಇದು ನಿಮಗೆ ಎಂದಿಗೂ ಸಂಭವಿಸಬಾರದು ಎಂದು ಹೇಳುತ್ತಾನೆ. ಪೇತ್ರನ ಮಾತಿನಲ್ಲಿ ಪ್ರೀತಿ ಇತ್ತು, ಆದರೆ ಆ ಪ್ರೀತಿಯಲ್ಲಿ ದೇವರ ಯೋಜನೆಯನ್ನು ಅರ್ಥ ಮಾಡಿಕೊಳ್ಳದ ಮಾನವೀಯ ಚಿಂತನೆಯೂ ಇತ್ತು. ಆದ್ದರಿಂದ ಯೇಸು ಪೇತ್ರನಿಗೆ ಕಠಿಣವಾದ ಮಾತುಗಳನ್ನ ಹೇಳುತ್ತಾರೆ. ಸೈತಾನನೇ, ನನ್ನ ಹಿಂದೆ ಹೋಗು. ಏಕೆಂದರೆ ಪೇತ್ರನು ಯೇಸುವನ್ನು ತಡೆಯಲು ಪ್ರಯತ್ನಿಸುತ್ತಿದ್ದನು. ಯೇಸುವಿನ ದಾರಿ ಸುಖದ ದಾರಿ ಮಾತ್ರವಲ್ಲ, ಶಿಲುಬೆಯ ದಾರಿಯೂ ಹೌದು. ನಂತರ ಯೇಸು ಅತ್ಯಂತ ಮುಖ್ಯವಾದ ಮಾತನ್ನ ಹೇಳುತ್ತಾರೆ, ಯಾರಾದರೂ ನನ್ನನ್ನು ಹಿಂಬಾಲಿಸಲು ಬಯಸಿದರೆ ನನ್ನೇ ನಿರಾಕರಿಸಿಕೊಂಡು ತನ್ನ ಶಿಲುಬೆಯನ್ನು ಹೊತ್ತು ನನ್ನನ್ನು ಹಿಂಬಾಲಿಸಲಿ. ಇದು ಕೇವಲ ಪೇತ್ರನಿಗೆ ಹೇಳಿದ ಮಾತಲ್ಲ, ಇದು ಪ್ರತಿಯೊಬ್ಬ ಕ್ರೈಸ್ತನಿಗೆ ಹೇಳಿದ ಮಾತು. ಆದ್ಮೇಲೆ ಶಿಲುಬೆ ಎಂದರೇನು? ನಾವು ಶಿಲುಬೆ ಎಂದಾಗ ಕೆಲವೊಮ್ಮೆ ದೊಡ್ಡ ಸಮಸ್ಯೆಗಳು, ಕಾಯಿಲೆಗಳು, ಆರ್ಥಿಕ ತೊಂದರೆಗಳು ಅಥವಾ ದುಃಖಗಳನ್ನೇ ಶಿಲುಬೆ ಎಂದುಕೊಳ್ತೇವೆ. ಆದರೆ ಶಿಲುಬೆ ಎಂದರೆ ಕೇವಲ ನಮಗಾಗಿ ಸಂಭವಿಸುವ ದುಃಖವಲ್ಲ, ದೇವರಿಗಾಗಿ, ಸತ್ಯಕ್ಕಾಗಿ, ಪ್ರೀತಿಗಾಗಿ ಮತ್ತು ಇತರರಿಗಾಗಿ ನಾವು ತ್ಯಾಗ ಮಾಡುವುದು ಶಿಲುಬೆಯಾಗಿದೆ. ಒಬ್ಬ ತಂದೆ ತನ್ನ ಕುಟುಂಬಕ್ಕಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಾನೆ,
ಅದು ಅವನ ಶಿಲುಬೆ. ಒಬ್ಬ ತಾಯಿ ತನ್ನ ಮಕ್ಕಳಿಗಾಗಿ ತನ್ನ ಸ್ವಂತ ಆಸೆಗಳನ್ನೇ ಬದಿಗಿಡುತ್ತಾಳೆ, ಅದು ಅವಳ ಶಿಲುಬೆ. ಯಾರಾದರೂ ನಮ್ಮನ್ನು ನೋಯಿಸಿದಾಗ ಪ್ರತಿಕಾರ ಮಾಡದೆ ಕ್ಷಮಿಸುವುದು ಅದು ಶಿಲುಬೆ. ನಮಗೆ ಸುಳ್ಳು ಹೇಳುವುದರಿಂದ ಲಾಭವಾಗಬಹುದಾದರೂ ಸತ್ಯವನ್ನು ಹೇಳುವುದು ಅದು ಶಿಲುಬೆ. ಯಾರು ನೋಡದಿದ್ದರೂ ಸರಿಯಾದುದನ್ನು ಮಾಡುವುದು ಅದು ಶಿಲುಬೆ. ನಮ್ಮನ್ನು ನೋಯಿಸಿದ ವ್ಯಕ್ತಿಗಾಗಿ ಪ್ರಾರ್ಥಿಸುವುದು ಅದು ಶಿಲುಬೆ. ಆದ್ದರಿಂದ ಯೇಸುವನ್ನು ಹಿಂಬಾಲಿಸುವುದು ಎಂದರೆ ಭಾನುವಾರದ ಚರ್ಚಿಗೆ ಮಾತ್ರ ಬರುವುದು ಅಲ್ಲ. ಯೇಸುವನ್ನು ಹಿಂಬಾಲಿಸುವುದು ಎಂದರೆ ನಮ್ಮ ಪ್ರತಿದಿನದ ಜೀವನದಲ್ಲಿ ಯೇಸುವಿನ ಮಾರ್ಗವನ್ನ ಆರಿಸುವುದು. ಆದ್ಮೇಲೆ ನನ್ನನ್ನು ಹಿಂಬಾಲಿಸು ಎಂದರೆ ಏನು? ಯೇಸು ನಮ್ಮನ್ನು ಕೇವಲ ತನ್ನ ಹಿಂದೆ ನಡೆಯಲು ಕರೆಯುವುದಿಲ್ಲ, ಅವರು ತನ್ನಂತೆಯೇ ಬದುಕಲು ಕರೆಯುತ್ತಾರೆ. ಯೇಸು ಪ್ರೀತಿಸಿದರು, ನಾವು ಪ್ರೀತಿಸಬೇಕು. ಯೇಸು ಕ್ಷಮಿಸಿದರು, ನಾವು ಕ್ಷಮಿಸಬೇಕು. ಯೇಸು ಬಡವರ ಮತ್ತು ದುಃಖಿತರ ಬಳಿಗೆ ಹೋದರು, ನಾವು ಅವರ ಬಳಿಗೆ ಹೋಗಬೇಕು. ಯೇಸು ಸತ್ಯಕ್ಕಾಗಿ ನಿಂತರು, ನಾವು ಸತ್ಯಕ್ಕಾಗಿ ನಿಲ್ಲಬೇಕು. ಯೇಸು ತನ್ನ ಜೀವನವನ್ನ ಇತರರಿಗಾಗಿ ಕೊಟ್ಟರು, ನಾವು ಕೂಡ ನಮ್ಮ ಜೀವನವನ್ನ ಇತರರಿಗೆ ಸೇವೆಗೆ ಅರ್ಪಿಸಬೇಕು. ಇಂದು ಆತ್ಮೀಯರೇ, ನಮ್ಮ ಜೀವನದಲ್ಲಿ ಇದನ್ನು ಹೇಗೆ ಅನುಸರಿಸಬಹುದು? ಇಂದಿನ ವಾಚನಗಳು ಕೇವಲ ಕೇಳುವುದಕ್ಕಾಗಿ ಅಲ್ಲ, ಅವು ನಮ್ಮ ಜೀವನವನ್ನ ಬದಲಾಯಿಸಲು ಬಂದಿವೆ. ಮೊದಲನೇದಾಗಿ, ಪ್ರತಿದಿನ ಒಂದು ಸಣ್ಣ ಶಿಲುಬೆಯನ್ನ ಸ್ವೀಕರಿಸೋಣ. ನಮಗೆ ಇಷ್ಟವಿಲ್ಲದ ಕೆಲಸವನ್ನ ಪ್ರೀತಿಯಿಂದ ಮಾಡೋಣ. ಕುಟುಂಬದವರಿಗಾಗಿ ತ್ಯಾಗ ಮಾಡೋಣ. ಕೋಪ ಬಂದಾಗ ಮೌನವಾಗಿರೋಣ. ಕ್ಷಮಿಸಲು ಕಷ್ಟವಾದಾಗ ಕ್ಷಮಿಸಲು ಪ್ರಯತ್ನಿಸೋಣ. ಎರಡನೇದಾಗಿ ಆದ್ಮೇಲೆ, ಕಷ್ಟ ಬಂದಾಗ ದೇವರನ್ನು ಬಿಟ್ಟು ಬಿಡಬೇಡಿ. ಎರೇಮಿನಂತೆ ನಾವು ಕೂಡ ಕಷ್ಟಪಡಬಹುದು, ಆದರೆ ಕಷ್ಟ ಬಂದಾಗ ದೇವರೇ ಏಕೆ ನನಗೆ ಎಂದು ಮಾತ್ರ ಕೇಳುವುದಕ್ಕಿಂತ, ದೇವರೇ ಈ ಪರಿಸ್ಥಿತಿಯಲ್ಲಿ ನಾನು ನಿನ್ನನ್ನು ಹೇಗೆ ಹಿಂಬಾಲಿಸಬೇಕು ಎಂದು ಕೇಳೋಣ. ಮೂರನೆಯದಾಗಿ ಆದ್ಮೇಲೆ, ನಮ್ಮ ಮಾತುಗಳಲ್ಲಿ ಕ್ರಿಸ್ತನನ್ನ ತೋರಿಸೋಣ. ಮನೆಯಲ್ಲಿ ನಮ್ಮ ಮಾತುಗಳು ಪ್ರೀತಿಯದ್ದಾಗಿರಲಿ. ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಗೌರವಿಸಲಿ. ತಂದೆ ತಾಯಿ ಮಕ್ಕಳನ್ನು ಪ್ರೀತಿಯಿಂದ ನಡೆಸಲಿ. ಮಕ್ಕಳು ತಂದೆ ತಾಯಿಯನ್ನು ಗೌರವಿಸಲಿ. ಚರ್ಚಿನಲ್ಲಿ ಮಾತ್ರ ಒಳ್ಳೆಯ ಕ್ರೈಸ್ತರಾಗಿರುವುದಲ್ಲ, ಮನೆಯಲ್ಲಿಯೂ ಕೂಡ ಕ್ರೈಸ್ತರಾಗಬೇಕಾಗಿದೆ. ನಾಲ್ಕನೆಯದಾಗಿ ಆದ್ಮೇಲೆ, ಕ್ಷಮಿಸುವುದನ್ನ ಕಲಿಯೋಣ. ನಮ್ಮನ್ನು ನೋಯಿಸುವವರನ್ನ ಕ್ಷಮಿಸುವುದು ಸುಲಭವಲ್ಲ, ಆದರೆ ಶಿಲುಬೆಯ ಮೇಲೆ ಯೇಸು ತನ್ನನ್ನು ಕೊಲ್ಲುತ್ತಿದ್ದವರಿಗಾಗಿ ಪ್ರಾರ್ಥಿಸಿದರು ಮತ್ತು ಕ್ಷಮಿಸಿದರು. ಆದ್ದರಿಂದ ನಾವು ಕೂಡ ಕೇಳೋಣ, ಪ್ರಭುವೇ, ನನಗೆ ನೀವು ಕೊಟ್ಟ ವ್ಯಕ್ತಿಯನ್ನು ಕ್ಷಮಿಸುವ ಹೃದಯವನ್ನು ನನಗೆ ಕೊಡು. ಐದನೆಯದಾಗಿ ಆತ್ಮೀಯರೇ, ಕ್ವಾ ವಾದಿಸ್ ಎಂಬ ಪ್ರಶ್ನೆಯನ್ನ ಪ್ರತಿದಿನ ಕೇಳಿಕೊಳ್ಳೋಣ. ಬೆಳಿಗ್ಗೆ ಎದ್ದಾಗ ನಮ್ಮನ್ನು ನಾವು ಕೇಳಿಕೊಳ್ಳೋಣ, ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ? ನನ್ನ ಜೀವನ ನನ್ನನ್ನು ದೇವರ ಕಡೆಗೆ ಕರೆದೊಯ್ಯುತ್ತಿದೆಯೇ? ನನ್ನ ಕುಟುಂಬದ ಕಡೆಗೆ ಕರೆದೊಯ್ಯುತ್ತಿದೆಯೇ? ಪ್ರೀತಿಯ ಕಡೆಗೆ ಕರೆದೊಯ್ಯುತ್ತಿದೆಯೇ? ಅಥವಾ ಕೋಪ, ದ್ವೇಷ, ಸ್ವಾರ್ಥ ಮತ್ತು ಪಾಪದ ಕಡೆಗೆ ಕರೆದೊಯ್ಯುತ್ತಿದೆಯೇ ಎಂಬ ಪ್ರಶ್ನೆಗಳನ್ನ ಕೇಳೋಣ. ಆದ್ದರಿಂದ ಆತ್ಮೀಯರೇ, ಈ ವಾರ ನಾವು ಒಂದು ನಿರ್ಧಾರ ಮಾಡೋಣ. ನನ್ನ ಶಿಲುಬೆಯಿಂದ ನಾನು ಓಡಿ ಹೋಗುವುದಿಲ್ಲ. ನನ್ನ ಕಷ್ಟಗಳನ್ನ ದೇವರನ್ನ ಬಿಟ್ಟು ಬಿಡುವುದಿಲ್ಲ. ನಾನು ಕ್ಷಮಿಸ್ತೇನೆ, ಪ್ರೀತಿಸ್ತೇನೆ, ಸೇವೆ ಮಾಡುತ್ತೇನೆ, ಸತ್ಯದಲ್ಲಿ ನಡೆಯುತ್ತೇನೆ ಮತ್ತು ಪ್ರತಿದಿನ ಯೇಸುವನ್ನ ಹಿಂಬಾಲಿಸುತ್ತೇನೆ. ಕೊನೆಯಲ್ಲಿ ಆತ್ಮೀಯರೇ, ಯೇಸು ನಮಗೆ ಕೇಳುವ ಪ್ರಶ್ನೆ ಒಂದೇ, ಕ್ವಾ ವಾದಿಸ್, ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ? ನಮ್ಮ ಉತ್ತರ ಹೀಗಿರಲಿ, ಪ್ರಭುವೇ, ನಾನು ನಿನ್ನ ಕಡೆಗೆ ಬರುತ್ತಿದ್ದೇನೆ. ನಿನ್ನ ಮಾರ್ಗದಲ್ಲಿ ನಡೆಯಲು, ನನ್ನ ಶಿಲುಬೆಯನ್ನು ಹೊತ್ತುಕೊಳ್ಳಲು ಮತ್ತು ನನ್ನ ಜೀವನವನ್ನ ನಿನಗೆ ಅರ್ಪಿಸಲು ನಾನು ಬಯಸುತ್ತೇನೆ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.